ನಮಸ್ತೆ. ಇವತ್ತು ಬೆಳಿಗ್ಗೆನೆ ಪಾವನಿ ಡ್ಯಾನ್ಸ್ ಕ್ಲಾಸ್‌ಗೆ ಹೋಗಿದ್ಲು. ಅಂದ್ರೆ ಅವ್ರಿಗೆ ನೆಕ್ಸ್ಟ್ ಮಂತ್ ಒಂದು ಪ್ರೋಗ್ರಾಮ್ ಇದೆ. ಹಂಗಾಗಿ ಬೆಳಿಗ್ಗೆ, ಸಂಜೆ 2 ಟೈಮ್ ಪ್ರಾಕ್ಟೀಸ್‌ಗೆ ಅಂತ ಹೇಳಿ ಕರೀತಿದ್ದಾರೆ. ಬೆಳಿಗ್ಗೆ 7 ಗಂಟೆಗೆ ಹೋಗಿ 8 ಗಂಟೆಗೆ ಬರ್ತಾಳೆ. ಅವಳು ಬರೋ ಅಷ್ಟೊತ್ತಿಗೆ ಇವತ್ತು ನಮ್ಮ ಮನೆಯವರೇನೆ ಗ್ರೀನ್ ಟೀನ ಮಾಡ್ತಾ ಇದ್ರು. ಯಾಕಂದ್ರೆ ನನಗೆ ಸ್ವಲ್ಪ ಇವತ್ತು ಯಾಕೋ ಅನ್‌ಈಸಿ ಆಗಿತ್ತು. ಬೆಳಿಗ್ಗೆ ಎದ್ದು ನನ್ನ ಕೈಲಿ ಏನೂ ಮಾಡಕ್ ಆಗ್ತಿರ್ಲಿಲ್ಲ. ನಮ್ಮ ಮನೆಯವರು ಹೋಟೆಲಿಂದ ಟಿಫನ್ ಏನಾದ್ರು ತರಿಸ್ಬಿಡ್ತೀನಿ ಅಂತ ಹೇಳಿದ್ರು. ಏನಕ್ಕೆ ಅಂದ್ರೆ ಅವ್ರಿಗೇನು ಅಡ್ಗೆ ಮಾಡಕ್ ಬರೋದಿಲ್ಲ. ಅವ್ರು ಕಿಚನ್ ಹೋಗೋದೇ ಅವ್ರು ಇಷ್ಟಪಡೋದಿಲ್ಲ. ಮ್ಯಾಕ್ಸಿಮಮ್ ಅಂದ್ರೂನು ಈ ಥರ ಗ್ರೀನ್ ಟೀ ಮಾಡ್ತಾರೆ. ಇಲ್ಲ ಅಂತಂದ್ರೆ ಎಮರ್ಜೆನ್ಸಿಗೆ ಒಂದು ಆಮ್ಲೆಟ್ ಹಾಕ್ಕೋತಾರೆ ಅಷ್ಟೇನೆ. ಅಷ್ಟು ಬಿಟ್ರೆ ಅವ್ರ ಕೈಲಿ ಏನೂ ಮಾಡಕ್ಕಾಗಲ್ಲ ಕಿಚನಲ್ಲಿ. ಆದ್ರೆ ಪಾವನಿ ಬೇಡಮ್ಮ ಹೋಟೆಲಲ್ಲಿ ತರ್ಸೋದು ನಾನೇ ಮಾಡ್ತೀನಿ ಅಂತ ಹೇಳಿ ರವಾ ಇಡ್ಲಿನೂ ಮತ್ತೆ ಹಾಗೆ ಚಟ್ನಿ ಮಾಡ್ಬಿಡ್ತೀನಮ್ಮ ಅಂತ ಹೇಳಿದ್ಲು. ಓಕೆಮ್ಮ ಅಂತ ಅಂದೆ. ಇನ್ನು ಹೆಲ್ದಿ ಡ್ರಿಂಕಿಗೆ ಕ್ಯಾರೆಟ್ ಒಂದು 4 ಏನೋ ಇತ್ತು. ಸೊ ಬೆಟ್ಟದ ನೆಲ್ಲಿಕಾಯಿನೂ ತರಿಸಿದ್ದೆ. ಸರಿ ಅವೆರಡೂ ಹಾಕ್ಬಿಟ್ಟು ಹೆಲ್ದಿ ಡ್ರಿಂಕ್ ಮಾಡ್ಬಿಡಮ್ಮ ಅಂತಂದೆ. ಅದನ್ನು ಪಾಪ ಮಾಡ್ತಿದ್ದಾಳೆ. ಅಂದ್ರೆ ನಮ್ಗೇನಾದ್ರೂ ಹೆಲ್ತ್ ಅಪ್ಸೆಟ್ ಆದಾಗ ಒನ್ ಟೈಮಲ್ಲಿ ಹೋಟೆಲ್ ಓಕೆ ತಿನ್ಬೋದು. ಬಟ್ ಮಧ್ಯಾಹ್ನ, ರಾತ್ರಿ ಅಗೇನ್ ಅದೇ ಹೋಟೆಲಲ್ಲಿ ತಿನ್ಬೇಕು ಅಂದ್ರೆ ನಿಜವಾಗ್ಲೂ ಆ ಕೆಟ್ಟಿರೋ ಆರೋಗ್ಯ ಇನ್ನೂ ಕೆಡುತ್ತೆ ಅಂತಾನೆ ಹೇಳ್ಬೇಕು. ಬಟ್ ಕೆಲವು ಸತಿ ನಮ್ಗೆ ಆಪ್ಷನ್ ಇರಲ್ಲ ಅಲ್ವಾ? ಹಂಗಾಗಿ ನಾವು ತಿನ್ಲೇಬೇಕಾಗತ್ತೆ. ಬಟ್ ಏನಂದ್ರೆ ಈ ಥರ ಮಕ್ಳಿದ್ದಾಗ ನಿಜವಾಗ್ಲೂ ಖುಷಿ ಆಗತ್ತೆ. ನಮ್ಗೆ ಆಗಲ್ಲ ಎದ್ದು ಮಾಡಕ್ಕೆ ಅಂತಂದ್ರೆ ಅವರು ನಾವು ಮ್ಯಾನೇಜ್ ಮಾಡ್ತೀವಿ, ನಾವು ಮಾಡ್ಕೊಡ್ತೀವಿ ಅಂತ ಅಂದಾಗ ನಮಗೂ ಎಲ್ಲೋ ಒಂಥರ ಸಮಾಧಾನ ಆಗತ್ತೆ. ಇನ್ನ ಪಾಪ ಡ್ಯಾನ್ಸ್ ಕ್ಲಾಸ್‌ಗೆಲ್ಲ ಹೋಗಿದ್ಲಲ್ವಾ, ಅವಳಿಗೂ ಸ್ಟ್ರೈನ್ ಆಗಿರತ್ತೆ, ಸಾಕಾಗಿರತ್ತೆ ಅಂತ ಹೇಳಿ ನನಗೆ ಸ್ವಲ್ಪ ಯೋಚನೆ. ಆದ್ರೂ ಅವಳೇನೆ ಇಲ್ಲಮ್ಮ ನಾನು ಮ್ಯಾನೇಜ್ ಮಾಡ್ಕೊಂತೀನಿ ಅಂತ ಹೇಳಿ ನಿಜವಾಗ್ಲೂ ತುಂಬಾನೇ ಟೇಸ್ಟಿಯಾಗಿರುವಂಥ ಟಿಫನ್ ಮಾಡಿದ್ಲು ಮಗಳು. ಆಮೇಲೆ ನಾನು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆದೆ. ಇನ್ನ ಇಲ್ಲಿ ಬಟ್ಟೆ ರಾಶಿ ರಾಶಿ ಇತ್ತು. ಒಂದು 3 ದಿನದಿಂದ ನಾನು ಒಗ್ದೊಗ್ದು ತಂದು ಹಾಕ್ತಿದ್ದೆ. ಮಡ್ಚಿಟ್ಟೇ ಇರಲಿಲ್ಲ. ಸರಿ ಫ್ರೆಶ್ ಅಪ್ ಆದ್ಮೇಲೆ ಸ್ವಲ್ಪ ನನ್ಗೂನು ಒಂಥರ ಆರಾಮಾಗಿ ಅನ್ನಿಸ್ತಾ ಇತ್ತು. ನಿಜವಾಗ್ಲೂ ಮಲ್ಗಕ್ಕಂತೂ ಹೋಗೋದಿಲ್ಲ ಅಲ್ವಾ ನಾವು ಹೆಂಗಸರು. ಎಷ್ಟೇ ಹುಷಾರು ತಪ್ಪಿದ್ರೂನು ಏನಾದ್ರೂ ಒಂದು ಕೆಲಸ ಮಾಡೋಣ ಅಂತ ಹೇಳಿ ಮಾಡ್ತಾನೆ